Hello students, in the last video we are discussed about the what is the meaning of nominal GDP, what is the meaning of real GDP, what are the difference between the nominal GDP and real GDP and what is the meaning of GDP deflator. ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ವಿಡಿಯೋದೊಳಗೆ ಏನು ನೋಡಿದ್ದೀವಿ ಅಂದ್ರೆ ನಾಮಮಾತ್ರ ಜಿಡಿಪಿ ಅಂದ್ರೆ ಏನು, ನೈಜ ಜಿಡಿಪಿ ಅಂದ್ರೆ ಏನು, ನಾಮಮಾತ್ರ ಜಿಡಿಪಿ ಮತ್ತು ನೈಜ ಜಿಡಿಪಿ ನಡುವಿನ ವ್ಯತ್ಯಾಸ ಏನಿತ್ತು, ನಾಮಮಾತ್ರ ಜಿಡಿಪಿ ಮತ್ತು ನೈಜ ಜಿಡಿಪಿಗಳನ್ನು ಯಾವುದರಿಂದ ಪ್ರತಿನಿಧಿಸ್ತಾ ಇದ್ದೀವಿ ಮತ್ತು ಜಿಡಿಪಿ ಅನಪ್ರಸರಣ ಅಂದ್ರೇನು, ಅದನ್ನು ಯಾವ ಒಂದು ಸೂತ್ರದಿಂದ ಲೆಕ್ಕಾಚಾರ ಮಾಡ್ತೀವಿ ಅನ್ನುವಂಥದ್ದನ್ನ ನೋಡ್ತೀವಿ. In this video, we are discussing about the one of the important concept GDP and welfare. ಹಾಗಾದ್ರೆ ಈ ಒಂದು ವಿಡಿಯೋದೊಳಗೆ ನಾವು ಏನು ನೋಡೋಣ ಅಂತಂದ್ರೆ GDP ಮತ್ತು ಯೋಗಕ್ಷೇಮ ಅಂದ್ರೆ ಏನು. It means when we are observing the GDP and welfare, it is mainly represented to what type of contribution of GDP represented through the welfare or harmful of our country. ಅಂತಂದ್ರೆ ಈ ಒಂದು ವಿಡಿಯೋದೊಳಗ ಜಿಡಿಪಿಯ ಒಂದು ಲೆಕ್ಕಾಚಾರಗಳಿಂದ ರಾಷ್ಟ್ರದ ಒಂದು ಅಭಿವೃದ್ಧಿ ಏನಾಗ್ತೈತಿ ಮತ್ತು ಏನೆಲ್ಲ ಮಾಪನಗಳನ್ನು ಒಳಗೊಂಡಿರ್ತೈತಿ ಮತ್ತು ಏನೆಲ್ಲ ದೋಷಗಳನ್ನು ಒಳಗೊಂಡಿರ್ತೈತಿ ಅನ್ನುವಂಥದ್ದನ್ನ ನಾವು ನೋಡೋಣ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಯುವರ್ ಎಕ್ಸಾಮಿನೇಷನ್. ಇದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಏನೈತಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡೈತಿ ಅಂತ ಹೇಳ್ತೀವಿ. ಇದನ್ನ ನಿಮ್ಗೆ 6 ಮಾರ್ಕ್ಸ್ ಕೇಳ್ತಾರ. ಏನಂತ ಕೇಳ್ತಾರ ಅಂತಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಜಿಡಿಪಿ ಅಂಡ್ ವೆಲ್ಫೇರ್. ಜಿಡಿಪಿ ಮತ್ತು ಯೋಗಕ್ಷೇಮವನ್ನ ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಕೇಳ್ತಾನ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸ್ಟಡಿ ಆಫ್ ಜಿಡಿಪಿ ಅಂಡ್ ವೆಲ್ಫೇರ್, ವಿ ಆರ್ ಮೇನ್ಲಿ ರಿಪ್ರೆಸೆಂಟೇಟಿಂಗ್ ದ 3 ಇಂಪಾರ್ಟೆಂಟ್ ರೋಲ್ಸ್. ಅಂದ್ರೆ ಈ ಜಿಡಿಪಿ ಮತ್ತು ಯೋಗಕ್ಷೇಮವನ್ನ 3 ಪ್ರಮುಖ ಅಂಶಗಳಿಂದ ನಾವು ಏನ್ ಮಾಡ್ತೀವಿ, ಲೆಕ್ಕಾಚಾರ ಅಥವಾ 3 ಪ್ರಮುಖ ಅಂಶಗಳಿಂದ ಏನ್ ಮಾಡ್ಕೊತೀವಿ, ತಿಳಿದುಕೊಳ್ತೀವಿ. ಅವು ಯಾವ್ಯಾವ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ಜಿಡಿಪಿ ಇಸ್ ನಾಟ್ ಯೂನಿಫಾರ್ಮ್. ಡಿಸ್ಟ್ರಿಬ್ಯೂಷನ್ ಆಫ್ ಜಿಡಿಪಿ ಇಸ್ ನಾಟ್ ಯೂನಿಫಾರ್ಮ್ ಅಂತಂದ್ರೆ ಜಿಡಿಪಿಯ ವಿತರಣೆಯು ಏಕರೂಪವಾಗಿರುವುದಿಲ್ಲ ಅಂತ ನಾವು ಹೇಳ್ತೀವಿ. ಅಂಡ್ ದ ಸೆಕೆಂಡ್ ಒನ್ ಇಸ್ ನಾನ್ ಮಾನಿಟರಿ ಎಕ್ಸ್ಚೇಂಜ್ ಅಂತಂದ್ರೆ ವಿತ್ತೀಯವಲ್ಲದ ಪರಿಮಾಣಗಳಿಂದ ಹೇಗೆ ಜಿಡಿಪಿ ಆಗ್ತೈತಿ. ಎಕ್ಸ್ಟರ್ನಾಲಿಟೀಸ್ ಬಾಹ್ಯತೆಗಳು ಅಂತಂದ್ರೆ externalities are mainly represented to the positive externalities and negative externalities. ಈ ಬಾಹ್ಯತೆಗಳನ್ನು ನಾವು ಎರಡು ರೀತಿಯಾಗಿ ನೋಡ್ತೀವಿ, ಒಂದು ಸಕಾರಾತ್ಮಕ ಬಾಹ್ಯತೆ, ಇನ್ನೊಂದು ನಕಾರಾತ್ಮಕ ಬಾಹ್ಯತೆ. So when we are observing the first condition, distribution of GDP is not a uniform, that is mainly represented to if the GDP of our country, it means when we are taking the GDP, if the GDP of country is rising, the welfare may not rise and our country is consequent. It means when we are observing the GDP, suppose our GDP is rising or our GDP is goes on to the higher, but that is not a taking of uniform or consequence of our country economy. It means because this is because the suppose when we are observing the rising of country's income, that is not a covering and that is not a welfare of entire economy. ಅಂದ್ರೆ ಒಂದು ವೇಳೆ ರಾಷ್ಟ್ರೀಯ ಆದಾಯ ಹೆಚ್ಚಾಗಬಹುದು, ಅಂದ್ರೆ ನಮ್ಮ ರಾಷ್ಟ್ರದ ಆದಾಯ ಹೆಚ್ಚಾದರೂ ಸಹ ರಾಷ್ಟ್ರದಲ್ಲಿರ್ತಕ್ಕಂಥ ಜನರ ಒಂದು ಜೀವನ ಪ್ರಮಾಣ ಏನಾಗಿರುವುದಿಲ್ಲ, ಸುಧಾರಿಸುವುದಿಲ್ಲ. ಯಾಕಂತಂದ್ರೆ ಜಿಡಿಪಿಯ ಹೆಚ್ಚಳ ಬರೀ ದೇಶದ ಆದಾಯವನ್ನು ಹೆಚ್ಚಿಸುತ್ತದೆ ಹೊರತು ಒಟ್ಟಾರೆ ಜನಸಂಖ್ಯೆಯ ಒಂದು ಅಂದ್ರೆ ಒಟ್ಟಾರೆ ಜನರ ಒಂದು ಪ್ರಗತಿಯನ್ನ ತೋರಿಸುವುದಿಲ್ಲ ಅಂತ ಹೇಳೋಣ. ಫಾರ್ ಎಕ್ಸಾಂಪಲ್, when we are observing the example of distribution of GDP is not uniform, ಹಾಗಾದ್ರೆ ಜಿಡಿಪಿಯ ವಿತರಣೆ ಏಕರೂಪವಾಗಿಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತಾನ. ಸೊ when we are observing the in the year of 2000, ಅದನ್ನ ಒಂದು ಎಕ್ಸಾಂಪಲ್ ಒಳಗೆ ನೋಡಿದಾಗ 2000 ಅವಧಿ ಒಳಗ 100 ಲೇಬರ್ಸ್ ಆರ್ ಎಂಗೇಜ್ಡ್ ಇನ್ ದ ವರ್ಕ್. ಇಲ್ಲಿ 100ರಷ್ಟು ಜನರು ಏನ್ ಮಾಡಕ್ತಾರ, ಉದ್ಯೋಗದಲ್ಲಿ ತೊಡಗಿಕೊಂಡಾರ. ದೇ ಆರ್ ಅರ್ನಿಂಗ್ ದ 10 rupees ಆಫ್ ಇನ್ಕಮ್. 10 ರೂಪಾಯಿಗಷ್ಟು ಏನ್ ಮಾಡ್ತಾರ, ಆದಾಯವನ್ನ ಗಳಿಸಿಕೊಳ್ಳಾಕತ್ತಾರ. 10 ರೂಪಾಯಿಗಷ್ಟು ಆದಾಯವನ್ನು ಗಳಿಸಿಕೊಳ್ಳಾಕತ್ತಾರ. 100ರಷ್ಟು ಜನರು ಏನ್ ಮಾಡಕ್ತಾರ, ಉದ್ಯೋಗವನ್ನ ಮಾಡಕ್ತಾರ.
So when we are calculating our GDP is equal to 100 into 10, that's mainly represented to the 1000 rupees. ಅಂದ್ರೆ ಇಲ್ಲಿ 100 ಜನರ ಒಂದು 10 ರೂಪಾಯಿ ಆದಾಯವನ್ನ ಗುಣಿಸಿದಾಗ ನಮ್ಮ GDP ಎಷ್ಟು ಬಂತು? 1000 ದಷ್ಟು ಬಂತು, 1000 ದಷ್ಟು GDP ಬಂತು ಅಂತ ಹೇಳ್ತೀವಿ. And the same population when we are observing in the year of 2001, ಅದೇ ಒಂದು 100ರಷ್ಟು ಜನಸಂಖ್ಯೆಯನ್ನು ಕಾನ್ಸ್ಟೆಂಟ್ ತಗೊಂಡಾಗ 2001ರ ಅವಧಿ ಒಳಗೆ ನೋಡಿದಾಗ 90 population means 90% are worked in the rupees of 9. ಅಂದ್ರೆ ಇಲ್ಲಿ ಯಾವುದೇ ಒಂದು ಕಾರಣ ಯಾವುದೋ ಒಂದು ಆದಂತಹ ವಿಷಯದಿಂದ 90ರಷ್ಟು ಜನರು ಏನ್ ಮಾಡಕತ್ತಿದ್ರು? ಬರೀ 9 ರೂಪಾಯಿಯಷ್ಟು ಆದಾಯವನ್ನ ಗಳಿಸಿಕೊಳ್ಳಾಕತ್ರು. ಇನ್ನ 10ರಷ್ಟು ಜನರು ಏನ್ ಮಾಡ್ತಾರ? 20ರಷ್ಟು ಆದಾಯವನ್ನ ಗಳಿಸಿಕೊಳ್ಳಾಕ್ತಾರ. 20ರಷ್ಟು ಆದಾಯವನ್ನ ಗಳಿಸಿಕೊಳ್ಳಾಕ್ತಾರ. ಸೊ when we are observing our GDP, 90 into 9 is equal to 180 rupees. And when we are observing the 10 into 20, that is mainly represented to the 200. ಹಾಗಾದ್ರೆ ಎಷ್ಟಾಯ್ತು ಇಲ್ಲಿ? 200 plus 90 into 9 sorry 810 rupees ಆಗ್ತದ. 90 9 9 81 810 rupees ಆಗ್ತದ. ಅಂದ್ರೆ 2001 ಒಳಗ 90 ಜನರು 9 ರೂಪಾಯಿದಷ್ಟು ಆದಾಯವನ್ನು ಗಳಿಸ್ತಾರ. 90 into 9 is equal to 810 rupees ಆಯ್ತು. ಇನ್ನ 10% ಏನ್ ಮಾಡ್ತಾರ? 20 rupees ಅನ್ನ ಅರ್ನ್ ಮಾಡ್ತಾರ. ಅದು ಎಷ್ಟಾಯ್ತು? 200 ಆಯ್ತು. So entire our income method, according to the income method, our GDP is 810 plus 200 is equal to 1010. ಅಂದು ಎಷ್ಟಾಗ್ತದ ಇಲ್ಲಿ ಅಂತ ಹೇಳ್ತೀನಿ ಅಂತಂದ್ರೆ ನಾನು 810 plus 200 ಮಾಡಿದಾಗ 1010 ಆಗ್ತದ GDP. So ಇಲ್ಲಿ according to 2000 year our GDP is 1000 rupees. ನಂದು GDP ಎಷ್ಟಿತ್ತು ಇಲ್ಲಿ? 1000 rupees ಇತ್ತು. ಏನು ಇಲ್ಲ, ಸಿಂಪಲ್ ನೋಡ್ರಿ, 100ರಷ್ಟು ಜನರ 10 rupees ಅಷ್ಟು ಇನ್ಕಮ್ ಅನ್ನು ಅರ್ನ್ ಮಾಡ್ತಾರ. when we are observing the according to the 2020 year our GDP is 1000 ಅಂತಂದ್ರೆ 100 into 10 is equal to 1000. ಅಂದ್ರೆ 2000 ಇಸ್ವಿ ಒಳಗ 100ರಷ್ಟು ಜನರು 10 ರೂಪಾಯಿ ಆದಾಯವನ್ನ ಗಳಿಸಿ ಏನ್ ಮಾಡ್ತಾರೆ? ಉದ್ಯೋಗದಲ್ಲಿ ತೊಡಗಿಕೊಂಡಾರ. ಹಾಗಾಗಿ ನನ್ನ GDP ಎಷ್ಟಾಗಿತ್ತು ಅಲ್ಲಿ? 1000 ಆಗಿತ್ತು. 2001 ಒಳಗ 90% ಏನ್ ಮಾಡ್ತಾರೆ? 90ರಷ್ಟು ಜನರು 9 ರೂಪಾಯಿ ಇನ್ಕಮ್ ಅನ್ನ ಅರ್ನ್ ಮಾಡ್ತಾರ. 90 into 9 is equal to 810 ಆಯ್ತು. ಇನ್ನ 10% ಏನ್ ಮಾಡ್ತಾರ? 20 rupees ಅಷ್ಟು ಇನ್ಕಮ್ ಅನ್ನ ಅರ್ನ್ ಮಾಡ್ತಾರ. 10 into 20 is equal to 200 ಆಗ್ತದ. when we are observing the according to the income method, that is mainly represented to GDP is equal to 810 plus 200 is equal to 1010. ಅಂತಂದ್ರೆ ಆದಾಯದ ವಿಧಾನದ ಪ್ರಕಾರ GDP ಅನ್ನ ಲೆಕ್ಕಾಚಾರ ಮಾಡಿದಾಗ 810 plus 200 ಆದಾಗ 1010 ಆಗುವುದು. So when we are observing the according to the 2001 our GDP is increased to 1000 to 1010. ಅಂದ್ರೆ 2001 ಒಳಗ GDP ಏನಾಗಿದೆ? 1000ರಿಂದ 1010 ಹೆಚ್ಚಳವಾಗಿದೆ. ಆದ್ರೂ ಸಹ 90% of 90 members income goes on to the decreases to 10 rupees to 9 rupees. ಅಂದ್ರೆ GDP ಏನೋ ಹೆಚ್ಚಾಗಿದೆ, 1000ರಿಂದ 1010 ಹೆಚ್ಚಾಗಿದೆ. ಆದರೆ 90ರಷ್ಟು ಜನರ ಅಂದ್ರೆ 90 ಜನರ ಆದಾಯ ಏನಾಗಿದೆ? 9 ರೂಪಾಯಿಗೆ ಇಳಿಕೆಯಾಗಿದೆ. ಒಂದು ವೇಳೆ GDP ಹೆಚ್ಚಾದರೂ ಸಹ ನಮ್ಮ ರಾಷ್ಟ್ರದ ಜನರ ಒಂದು ಸ್ಥಿತಿ ಏನಾಗುವುದಿಲ್ಲ, ಸುಧಾರಣೆ ಆಗುವುದಿಲ್ಲ. ಹಾಗಾಗಿ GDP distribution of GDP is not a uniform. ಹಾಗಾಗಿ GDPಯ ಮಾಪನ ಅಥವಾ GDPಯ ವಿತರಣೆ ಏಕರೂಪವಾಗಿರುವುದಿಲ್ಲ ಅಂತ ನಾವು ಹೇಳ್ತೀವಿ. ಹಾಗೆ ಇಲ್ಲ,
ಯಾಕಂತಂದ್ರೆ ಇನ್ಕಮ್ ಹೆಚ್ಚಾಗಿಲ್ಲ, GDP ಹೆಚ್ಚಾಗೈತಿ, ಆದ್ರೂ ಸಹ 90 ಪೀಪಲ್ಸ್ ಸಿಚುವೇಶನ್ ಏನಾಗೈತಿ, ಡಿಕ್ರೀಸಸ್ ಆಗೈತಿ. ಅಂತಂದ್ರೆ ಇನ್ಕಮ್ ಡಿಕ್ರೀಸ್ ಆದಾಗ ಅವ್ರ ಲೈಫ್ ಸ್ಟೈಲ್ ಏನಾಗ್ತದ, ಲೋ ಲೆವೆಲ್ ಹೋಗ್ಬಿಟ್ಟಿರ್ತೈತಿ. ಹಾಗಾಗಿ ಈ ರೀತಿ ಆಗುವಂತ ಚಾನ್ಸಸ್ ಸಹ ಹೇಳಿರ್ತೈತಿ, ನಮ್ಮ ಒಂದು GDP ಕ್ಯಾಲ್ಕುಲೇಷನ್ ಒಳಗ ಇರ್ತೈತಿ ಅಂತ ಹೇಳ್ತಾನ. ಅಂಡ್ ದ ಸೆಕೆಂಡ್ ಒನ್ ಈ ನಾನ್ ಮಾನಿಟರಿ ಎಕ್ಸ್ಚೇಂಜಸ್. ಹಾಗಾದ್ರೆ ಎರಡನೇದು ಏನೈತಿ ಅಂತ ಹೇಳ್ತೀವಿ ಅಂತಂದ್ರೆ ವಿತ್ತೀಯವಲ್ಲದ ವರಮಾನ. So when we are observing the many activities or in an economy are not welfare in our economy. ಅಂತಂದ್ರೆ ಕೆಲವೊಂದಿಷ್ಟು ಆಕ್ಟಿವಿಟೀಸ್ಗಳು ಆಗ್ತಾ ಇದ್ರೂ ಸಹ ಅವುಗಳನ್ನ ನಾವು ಯಾವುದೇ ರೀತಿಯಾದಂತ ಗಣನೆಗೆ ತೆಗೆದುಕೊಳ್ಳುತ್ತಿರುವುದಿಲ್ಲ. ಫಾರ್ ಎಕ್ಸಾಂಪಲ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಹೌಸ್ ವೈಫ್. ಹಾಗಾದ್ರೆ ಯಾವಾಗ ನಾನು ಒಬ್ಬ ಗೃಹಿಣಿಯ ಒಂದು ಕೆಲಸವನ್ನ ನೋಡಿದಾಗ, ಅಂದ್ರೆ ಗೃಹಿಣಿಯ ಕೆಲಸವನ್ನ ಯಾವುದೇ ರೀತಿಯಾದಂತಹ ನಮ್ಮ ಅಕೌಂಟಿಂಗ್ ಒಳಗೆ ಕನ್ಸಿಡರ್ ಮಾಡುವುದಿಲ್ಲ. It means when we are observing the non-monetary exchange, the non-monetary exchange mainly represented to the no informal activities are included in our GDP. ಯಾವುದೇ ರೀತಿಯಾದಂತಹ ಔಪಚಾರಿಕವಲ್ಲದ ವಲಯಗಳಲ್ಲಿ ಕೆಲಸವನ್ನ ನಮ್ಮ GDPಯ ಲೆಕ್ಕಾಚಾರದಲ್ಲಿ ಪರಿಗಣಿಸುವುದಿಲ್ಲ. ಫಾರ್ ಎಕ್ಸಾಂಪಲ್ housewife activities are not considered in our calculation of GDP. Suppose when we are observing a worker of a house maintained, ಅದೇ ಒಬ್ಬ ಗೃಹಿಣಿಯ ಬದಲಾಗಿ ಒಬ್ಬ ಕೆಲಸದವರನ್ನ ಇಟ್ಕೊಂಡಿವಿ ಅಂತಂದ್ರೆ ಅವರಿಗೆ ನಾವೇನ್ ಮಾಡ್ಬೇಕಾಗ್ತದ, ಸ್ಯಾಲರಿ ಕೊಡ್ಬೇಕಾಗ್ತದ. ಆ ಸ್ಯಾಲರಿಯನ್ನು ನಾವೇನ್ ಮಾಡ್ಕೊತೀವಿ, ನಮ್ಮ ಈಗ ಇದ್ರಾಗ ಇನ್ಕಮ್ ಒಳಗ ತಗೋತೀವಿ. ಆದ್ರೆ ಎಷ್ಟೋ ಗೃಹಿಣಿಯರು ಎಷ್ಟೋ ಇನ್ಫಾರ್ಮಲ್ ಆಕ್ಟಿವಿಟೀಸ್ ಒಳಗೆ ವರ್ಕ್ ಮಾಡ್ತಕ್ಕಂಥವ್ರು, ಎಷ್ಟೋ ಜನ ಅಗ್ರಿಕಲ್ಚರಲ್ ಸೆಕ್ಟರ್ ಒಳಗೆ ವರ್ಕ್ ಮಾಡ್ತಕ್ಕಂಥವರ ಒಂದಿಷ್ಟು ಆಕ್ಟಿವಿಟೀಸ್ ಕನ್ಸಿಡರ್ ಆಗುವುದಿಲ್ಲ. that type of activities are not considered in our calculation of national income. That is non-monetary exchanges are also mainly not a calculation of our GDP. ಅಂತಂದ್ರೆ ವಿತ್ತೀಯವಲ್ಲದ ವರಮಾನಗಳಿಂದಲೂ ಸಹ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಸರಿ ಹೋಗುವುದಿಲ್ಲ. ಯಾಕಂತಂದ್ರೆ ಎಷ್ಟೋ ಗೃಹಿಣಿಯರು ಅಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಮನೆ ಕೆಲಸದಲ್ಲಿ ತೊಡಗಿಕೊಂಡಿರ್ತಾರ. ಅವರ ಕೆಲಸಗಳನ್ನು ನಾವು ಯಾವುದೇ ರೀತಿಯಾದಂತ GDPಯ ಲೆಕ್ಕಾಚಾರಕ್ಕೆ ಪರಿಗಣಿಸಿಕೊಳ್ಳುವುದಿಲ್ಲ. ಮತ್ತು ಎಷ್ಟೋ ಜನ ಮಹಿಳೆಯರು ಮತ್ತು ಪುರುಷರು ಕೃಷಿ ವಲಯದಲ್ಲಿ ತೊಡಗಿಕೊಂಡಿರ್ತಾರ. ಅವರ ಕೆಲವೊಂದಿಷ್ಟು ಲೆಕ್ಕಾಚಾರಗಳನ್ನು ಸಹ ನಾವು ತೆಗೆದುಕೊಳ್ಳುವುದಿಲ್ಲ. ಎಷ್ಟೋ ಜನ ಚೈಲ್ಡ್ ಲೇಬರ್ಸ್ ಅಂದ್ರೆ ಬಾಲ ಕಾರ್ಮಿಕರು ಉದ್ಯೋಗದಲ್ಲಿ ತೊಡಗಿಕೊಂಡಿದ್ದಾರ, ಅವ್ರದನ್ನು ನಾವು ಕನ್ಸಿಡರ್ ಮಾಡುವುದಿಲ್ಲ. ಈ ರೀತಿ ಕೆಲವೊಂದಿಷ್ಟು ನಾನ್ ಫಾರ್ಮಲ್ ಆಕ್ಟಿವಿಟೀಸ್, ಬೆಗ್ಗರ್ ಭಿಕ್ಷುಕನು ಸಹ ಆದಾಯವನ್ನ ಪಡ್ಕೊತಿರ್ತಾನ, ಅವನ ಆಕ್ಟಿವಿಟೀಸ್ ಅನ್ನು ಸಹ ನಾವು ಕನ್ಸಿಡರ್ ಮಾಡುವುದಿಲ್ಲ. ಹಾಗಾಗಿ ಈ ರಾಷ್ಟ್ರೀಯ ವರಮಾನದಲ್ಲಿ ಇಂಥ ನಾನ್ ಮಾನಿಟರಿ ಎಕ್ಸ್ಚೇಂಜ್ ಅಂದ್ರೆ ವಿತ್ತೀಯವಲ್ಲದ ವರಮಾನಗಳು ಯಾವುದೇ ರೀತಿಯಾದಂತ GDP ಒಳಗೆ ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ ಅಂತ ನಾವು ಹೇಳ್ತೀವಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೆಥಡ್ ಆಫ್ ಅವರ್ ಕ್ಯಾಲ್ಕುಲೇಷನ್ ಆಫ್ GDP. ಇದು ಸಹ ಕೆಲವೊಂದಿಷ್ಟು ತೋರಿಸ್ತೈತಿ ಅಂತ ನಾವು ಹೇಳ್ತೀವಿ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಎಕ್ಸ್ಟರ್ನಾಲಿಟೀಸ್. ಇನ್ನ ಮೂರನೇದು ಏನೈತಿ, ಬಾಧ್ಯತೆಗಳು ಅಂತ ಹೇಳ್ತೀವಿ. ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸ್ಟರ್ನಾಲಿಟೀಸ್? ಹಾಗಾದ್ರೆ ಬಾಧ್ಯತೆಗಳು ಅಂದ್ರೆ ಏನು, ಅದರಿಂದ ಯಾವ ರೀತಿ GDPಯಲ್ಲಿ ವೆಲ್ಫೇರ್ ಆಗೋದಿಲ್ಲ ಅಂತ ಹೇಳ್ತೀವಿ ಅಂತಂದ್ರೆ ಎಕ್ಸ್ಟರ್ನಾಲಿಟೀಸ್ ಆರ್ ಬೆನಿಫಿಟ್ಸ್ ಆರ್ ಹಾರ್ಮ್ಫುಲ್. Externalities are benefits or harmful effects of an economic action of a person or a firm without paying the price or penalty for that economic action. So, when we are observing the externalities are harmful actions or harmful effects and benefits in our economic action. That when harmful and benefits, we are not paying any amount or penalty to our economy. That type of harmful and benefits are also mainly represented to the GDP is not a welfare. ಅಂತಂದ್ರೆ ಇಲ್ಲಿ ಬಾಧ್ಯತೆಗಳು ಸಹ ನಮಗೆ ಏನನ್ನ ತೋರಿಸಿಕೊಡ್ತಾವು ಅಂತ ಹೇಳ್ತೀವಿ ಅಂತಂದ್ರೆ ಒಂದು ಆರ್ಥಿಕತೆಯ ಒಂದು GDPಯ ಲೆಕ್ಕಾಚಾರ ಸರಿ ಹೋಗುವುದಿರುವುದನ್ನ ತೋರಿಸಿಕೊಡ್ತೀವಿ. ಯಾಕಂತಂದ್ರೆ ಅಂತಂದ್ರೆ ಬಾಧ್ಯತೆಗಳು ಅಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ಒಂದು ಉದ್ಯಮ ಘಟಕ ಅಥವಾ ಒಬ್ಬ ವ್ಯಕ್ತಿ ಒಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ
ಮಾಡ್ತಕ್ಕಂತಹ ಪ್ರಯೋಜನ ಮತ್ತು ಹಾನಿಗಳಿಗೆ ನಾವು ಏನ್ ಕರಿತೀವಿ ಬಾಧ್ಯತೆಗಳು. ಅವ್ರು ಮಾಡ್ತಕ್ಕಂಥ ಪ್ರಯೋಜನಕ್ಕ ಯಾವುದೇ ರೀತಿಯಾದಂತಹ ಬೆನಿಫಿಟ್ಸ್ ಅನ್ನು ಪಡ್ಕೊಳ್ತಿರೋದಿಲ್ಲ, ಅವ್ರು ಮಾಡ್ತಕ್ಕಂಥ ಹಾನಿಗಳಿಗೆ ಯಾವುದೇ ರೀತಿಯಾದಂತಹ ಪೆನಾಲ್ಟಿಗಳನ್ನು ಕಟ್ತಾ ಇರೋದಿಲ್ಲ. ಆ ರೀತಿ ಆಗ್ತಕ್ಕಂಥದ್ದನ್ನ ನಾವು ಏನ್ ಕರಿತೀವಿ ಎಕ್ಸ್ಟರ್ನಾಲಿಟಿ. ಆ ಎಕ್ಸ್ಟರ್ನಾಲಿಟಿಗಳನ್ನ ಎರಡು ಬರ್ತಾವ. ಒಂದು ಪಾಸಿಟಿವ್ ಎಕ್ಸ್ಟರ್ನಾಲಿಟಿ ಅಂದ್ರೆ ಒಂದು ಸಕಾರಾತ್ಮಕ ಬಾಧ್ಯತೆ, ಇನ್ನೊಂದು ನೆಗೆಟಿವ್ ಎಕ್ಸ್ಟರ್ನಾಲಿಟಿ ಎರಡನೇದೇನು ನಕಾರಾತ್ಮಕ ಬಾಧ್ಯತೆಗಳು. ಹಾಗಾದ್ರೆ ವಾಟ್ ಆರ್ ದ ರೀಸನ್ಸ್ ಅಂಡ್ ವೈ ವಿ ಆರ್ ಫಾರ್ ದ ಪಾಸಿಟಿವ್ ಎಕ್ಸ್ಟರ್ನಾಲಿಟೀಸ್ ಅಂಡ್ ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್. ಹಾಗಾದ್ರೆ ಯಾಕೆ ನಾವು ಪಾಸಿಟಿವ್ ಎಕ್ಸ್ಟರ್ನಾಲಿಟೀಸ್ ಮತ್ತು ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್ ಅಂತ ಕರಿತೀವಿ ಅಂತಂದ್ರೆ when we are observing the examples of oil purifying industry, ನಾವೊಂದಿಲ್ಲಿ ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನೋಡ್ರಿ. ಒಂದು ಆಯಿಲ್ ಪ್ಯೂರಿಫೈಯಿಂಗ್ ಇಂಡಸ್ಟ್ರಿ ಐತಿ ಅಂತಂದ್ರೆ ತೈಲ ಶುದ್ಧೀಕರಣ ಮಾಡುವಂತಹ ಒಂದು ಕೈಗಾರಿಕೆ ಐತಿ. ತೈಲ ಶುದ್ಧೀಕರಣ ಮಾಡುವಂತ ದ ಆಯಿಲ್ ಪ್ಯೂರಿಫೈಯಿಂಗ್ ಇಂಡಸ್ಟ್ರಿ ಗೆಟ್ಸ್ ದ ಜಾಬ್ ಫೆಸಿಲಿಟೀಸ್ ಆಫ್ ಪೀಪಲ್. ಹಾಗಾದ್ರೆ ಈ ತೈಲ ಶುದ್ಧೀಕರಣ ಇರ್ತಕ್ಕಂತ ಒಂದು ಕೈಗಾರಿಕೆ ಕೆಲವೊಂದಿಷ್ಟು ಜನರಿಗೆ ಏನ್ ಮಾಡಾಕ್ತದ ಎಂಪ್ಲಾಯ್ಮೆಂಟ್ ಅಂತಂದ್ರೆ ಉದ್ಯೋಗವನ್ನ ಕೊಡಾಕತೈತಿ. And when we are observing the oil purifying raw, it means wastages are flowing in our rivers. ಅಂದ್ರೆ ಈ ತೈಲ ಶುದ್ಧೀಕರಣ ಮಾಡತಕ್ಕಂತ ಒಂದು ಕೈಗಾರಿಕೆ ಅದರಿಂದ ಬರ್ತಕ್ಕಂತ ತ್ಯಾಜ್ಯವನ್ನ ನದಿ ನೀರಿಗೆ ಬಿಡುಗಡೆ ಮಾಡ್ತದ. when we are observing the fisheries life, ಆ ರೀತಿ ಅವರು ತಮ್ಮ ಏನೋ ತ್ಯಾಜ್ಯವನ್ನ ನದಿ ನೀರಿಗೆ ಬಿಡೋದ್ರಿಂದ ಅಲ್ಲಿರ್ತಕ್ಕಂಥ ಮೀನುಗಾರರಿಗೆ ಏನಾಗುತ್ತೆ ಅದು ಹಾರ್ಮ್ಫುಲ್ ಆಗ್ತೈತಿ. ಯಾಕಂತಂದ್ರೆ ಯಾವಾಗ ವೇಸ್ಟೇಜ್ ಎಲ್ಲ ನೀರಿಗೆ ಹೋಗ್ತಲ್ಲ ಅವಾಗ ಫಿಶ್ಗಳು ಏನಾಗ್ತಾವ ಡೆತ್ ಆಗ್ತಾವ. ಅಂದ್ರೆ ಏನೂ ಇಲ್ಲ, ಇಲ್ಲಿ ಒಂದು ಸಿಂಪಲ್ ತೈಲ ಶುದ್ಧೀಕರಣ ಮಾಡುವಂತಹ ಒಂದು ಕೈಗಾರಿಕೆ ಐತಿ. ಆ ತೈಲ ಕೈಗಾರಿಕೆ ಏನ್ ಮಾಡಾಕ್ತೈತಿ, ಕೆಲವೊಂದಿಷ್ಟು ಜನರಿಗೆ ಉದ್ಯೋಗಗಳನ್ನ ಕೊಡಾಕ್ತೈತಿ. ಆ ಉದ್ಯೋಗಗಳನ್ನ ಕೊಡುವುದು ಅಂದ್ರೆ ಏನು ಪಾಸಿಟಿವ್ ಎಕ್ಸ್ಟರ್ನಾಲಿಟಿ. ಉದ್ಯೋಗವನ್ನ ಕೊಡುವುದು ಅಂತಂದ್ರೆ ಏನು ಸಕಾರಾತ್ಮಕ ಮಾಹಿತಿ. ಅದರಿಂದ ಏನು ಹಾನಿ ಆಗುತ್ತೈತಿ ಅಂತಂದ್ರೆ ಆ ತೈಲ ಶುದ್ಧೀಕರಣ ಮಾಡತಕ್ಕಂಥ ಕೈಗಾರಿಕೆಯಿಂದ ಬರ್ತಕ್ಕಂಥ ತ್ಯಾಜ್ಯವನ್ನ ನದಿ ನೀರಿಗೆ ಬಿಡಾಕತೈತಿ. ಆ ನದಿ ನೀರಿಗೆ ಬಿಡೋದ್ರಿಂದ ಅಲ್ಲಿರ್ತಕ್ಕಂಥ ಜನರಿಗೆ ಕುಡಿಯೋ ನೀರನ್ನ ಅವಲಂಬಿಸಿರೋದ್ರಿಂದ ಅವರ ಆರೋಗ್ಯ ಹಾನಿ ಆಗುತ್ತೈತಿ. ಮತ್ತು ಕೆಲವೊಂದಿಷ್ಟು ಜನರು ಮೀನುಗಾರಿಕೆಯನ್ನ ಮಾಡ್ತಿರ್ತಾರ. ಆ ಎಫೆಕ್ಟ್ ಇಂದ ಏನಾಗ್ತೈತಿ, ಮೀನುಗಳೆಲ್ಲ ಸಾಯಾಗ್ತಾವು. ಅದು ಏನಾಗ್ತೈತಿ ನೆಗೆಟಿವ್ ಎಕ್ಸ್ಟರ್ನಾಲಿಟಿ. ಅಂತಂದ್ರೆ ಮೀನುಗಾರರಿಗೆ ಉದ್ಯೋಗ ಹೊಂಟೈತಿ ಮತ್ತು ಕುಡಿಯೋ ನೀರಿನಿಂದ ಏನಾಗ್ತಾರ ರೋಗ ರುಜಿನಗಳು ಬರಾಕ್ತಾವ. ಅದಕ್ಕೆ ಅವರು ಯಾವುದೇ ರೀತಿಯಾದಂತಹ ಪೆನಾಲ್ಟಿಯನ್ನ ಕಟ್ಟೋದಿಲ್ಲ. ಈ ರೀತಿ ಅವ್ರು ಮಾಡ್ತಕ್ಕಂಥ ಬೆನಿಫಿಟ್ಸ್ ಮತ್ತು ಹಾರ್ಮ್ಫುಲ್ಗೆ ಯಾವುದೇ ರೀತಿಯಾದಂತಹ ಪೇಮೆಂಟ್ ಮತ್ತು ಪೆನಾಲ್ಟಿಯನ್ನ ಪಡ್ಕೋತಿರೋದಿಲ್ಲ ಅಂತಂದ್ರೆ ದಟ್ ಟೈಪ್ ಆಫ್ ಎಕ್ಸ್ಟರ್ನಾಲಿಟಿ ವಿ ಆರ್ ಕಾಲ್ಡ್ ದ ಪಾಸಿಟಿವ್ ಅಂಡ್ ನೆಗೆಟಿವ್ ಎಕ್ಸ್ಟರ್ನಾಲಿಟಿ. ಅದೇ ಫಾರ್ ಎಕ್ಸಾಂಪಲ್ ಒಂದು ಗಾರ್ಡನ್ ಐತಿ, ಒಂದು ಏನೈತಿ ಗಾರ್ಡನ್ ಐತಿ. ಗೋರ್ಮೆಂಟ್ ಗಾರ್ಡನ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ಏನ್ ಮಾಡ್ತಿದ್ದ ಪ್ಯೂರ್ ಏರ್ ಅನ್ನ ಕೊಡಾಕ್ತೈತಿ. ಜನರೆಲ್ಲರೂ ಅದನ್ನ ಬಳಸಿಕೊಳ್ಳಾಕತ್ತಾರ. ಆದರೆ ಯಾವುದೇ ರೀತಿಯಾದಂತಹ ಪೇ ಅನ್ನ ಮಾಡ್ತಾ ಇರಲಿಲ್ಲ ಅಂತಂದ್ರೆ ದಟ್ ಈಸ್ ಆಲ್ಸೋ ಕಾಲ್ಡ್ ಎ ಪಾಸಿಟಿವ್ ಎಕ್ಸ್ಟರ್ನಾಲಿಟಿ. ಒಂದು ಉದ್ಯಾನವನ್ನ ನಿರ್ಮಾಣ ಮಾಡಿಕೊಟ್ಟು ಅದರಿಂದ ಜನರಿಗೆ ಆರೋಗ್ಯಕ್ಕೆ ಉತ್ತಮ ಪ್ರಮಾಣವನ್ನ ನೀಡ್ತಾ ಇತ್ತು ಅಂತಂದ್ರೆ ಅದು ಜನರು ಅದನ್ನು ಪುಕ್ಕಟೆಯಾಗಿ ಬಳಸಿಕೊಂಡು ಯಾವುದೇ ರೀತಿಯಾದಂತಹ ಪೇ ಅನ್ನ ಮಾಡ್ತಾ ಇರಲಿಲ್ಲ ಅಂತಂದ್ರೆ ಅದು ಸಹ ಏನಾಗ್ತೈತಿ ಪಾಸಿಟಿವ್ ಎಕ್ಸ್ಟರ್ನಾಲಿಟೀಸ್ ಆಗ್ತೈತಿ ಅಂತ ನಾವು ಹೇಳ್ತೀವಿ. ಇದಿಷ್ಟು ಏನೈತಿ ನಿಮ್ಗ GDP ಅಂಡ್ ವೆಲ್ಫೇರ್ ಅಂತ ಐತಿ. ಸೊ ಇನ್ ಕನ್ಕ್ಲೂಷನ್ ಆಫ್ ದ ಚಾಪ್ಟರ್, ಹಾಗಾದ್ರೆ ಈ ಚಾಪ್ಟರ್ ಅನ್ನ ಕನ್ಕ್ಲೂಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಸೊ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ವಾಟ್ ಈಸ್ ದ ಮೀನಿಂಗ್ ಆಫ್ ನ್ಯಾಷನಲ್ ಇನ್ಕಮ್, what are the components or what are the concepts of national income, like a consumer goods or consumption goods, final goods, capital goods, intermediate goods, and what is the meaning of circular flow of income, and what are the methods of calculation of national income, and what is the macroeconomic identities, and what is the GDP and welfare. ಅಂತಂದ್ರೆ ಈ ಒಂದು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರವನ್ನ ಕಲಿಯೋದ್ರಿಂದ ನಮಗೆ ಏನೇನು ತಿಳಿದು ಬರಬೇಕು ಅಂತಂದ್ರೆ ರಾಷ್ಟ್ರೀಯ ವರಮಾನ ಅಂದ್ರೆ ಏನು, ರಾಷ್ಟ್ರೀಯ ವರಮಾನವನ್ನು ಅಧ್ಯಯನ ಮಾಡುವಂತಹ ಪರಿಕಲ್ಪನೆಗಳಾದಂತಹ ಅನುಭೋಗಿ ಸರಕು ಅಂದ್ರೆ ಏನು, ಮಧ್ಯಂತರ ಸರಕು ಅಂದ್ರೆ ಏನು,
ಬಂಡವಾಳ ಸರಕು ಏನು ಅನ್ನೋದನ್ನು ನಾವು ನೋಡ್ತೀವಿ. ಮತ್ತು GDPಯನ್ನು ಲೆಕ್ಕಾಚಾರ ಮಾಡುವಂಥ 3 ವಿಧಾನಗಳು ಯಾವುದವ, ಸಮಗ್ರ ಆರ್ಥಿಕದ ಅನನ್ಯತೆಗಳು ಯಾವುದವ, ಮತ್ತು GDP ಹಾಗೂ ಯೋಗಕ್ಷೇಮ ಅಂದ್ರೆ ಏನು, ಇದಿಷ್ಟು ನಿಮಗೆ ಐತಿ. 2ನೇ ಚಾಪ್ಟರ್ ಐತಿ. ಇದು ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಏನು ಮಾಡ್ರಿ, ಫೋಕಸ್ ಮಾಡ್ರಿ ಅಂತ ಹೇಳ್ತೀವಿ. ಓಕೆ.